ಇನ್ನು ಮುಂದೆ 10 ನಿಮಿಷದಲ್ಲಿ ಡೆಲಿವರಿ ಅನ್ನೋದು ಇತಿಹಾಸ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದ 10 ಮಿನಿಟ್ಸ್ ಅನ್ನೋ ಕಿಲ್ಲರ್ ಟೈಮರ್ ಇನ್ ಮುಂದೆ ಕಾಣಲ್ಲ. ಕಳೆದ ಎಷ್ಟೋ ದಿನಗಳಿಂದ ನೀವು ಮಾತಾಡ್ತಿದ್ವಿ ಒಂದು ಬ್ರೆಡ್ ಪ್ಯಾಕೆಟ್ ಅಥವಾ ಯಾವುದೋ ಒಂದು ಪ್ಯಾಕೆಟ್ ತರಕ್ಕೆ ಪ್ರಾಣ ಪಣಕ್ಕಿಡಬೇಕಾ ಅಂತ. ಆ ಪ್ರಶ್ನೆಗೆ ಈಗ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವ್ಯ ನೇರವಾಗಿ ಫೀಲ್ಡ್ಗಿಳಿದಿದ್ದಾರೆ. ಬ್ಲಿಂಕಿಟ್, ಸ್ವಿಗ್ಗಿ, ಝೆಪ್ಟೋ, ಝೊಮ್ಯಾಟೊ ಕಂಪನಿಗಳ ಬಾಸ್ಗಳನ್ನ ಕರೆಸಿ ಸಾಕು ನಿಲ್ಲಿಸಿ ನಿಮ್ಮ ಈ ಸ್ಪೀಡ್ ರೇಸ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬರೀ ವಾರ್ನಿಂಗ್ ಅಲ್ಲ, ಅದರ ರಿಸಲ್ಟ್ ಕೂಡ ಆಲ್ರೆಡಿ ಕಾಣಿಸೋಕೆ ಶುರುವಾಗಿದೆ. ಬ್ಲಿಂಕಿಟ್ ರಾತ್ರಿ ತನ್ನ ಆ್ಯಪ್ನಲ್ಲಿರೋ ಹೆಸರನ್ನ ಚೇಂಜ್ ಮಾಡಿದೆ. ಜಿಯೋ ಮಾರ್ಟ್ ಕೂಡ ಗ್ರಾಹಕರಿಗೆ 10 ಮಿನಿಟ್ ಡೆಲಿವರಿ ಇನ್ನಿಲ್ಲ ಅಂತ ಹೇಳಿ ಮೆಸೇಜ್ ಕಳಿಸಿದೆ. ಹಾಗಿದ್ರೆ ಏನಿದು ಹೊಸ ರೂಲ್ಸ್? ಇನ್ನು ಮುಂದೆ ನಿಮ್ಮ ಡೆಲಿವರಿ ಲೇಟ್ ಆಗುತ್ತಾ? ಗ್ರಾಹಕರ ಜೇಬಿ ಕತ್ತರಿ ಬೀಳುತ್ತಾ? ನಿಜಕ್ಕೂ 10 ಮಿನಿಟ್ಸ್ ಡೆಲಿವರಿ ಮಾಡೋಕೆ ಸಾಧ್ಯನಾ? ಅಥವಾ ಇದು ಬರೀ ಮಾರ್ಕೆಟಿಂಗಾ? ಅದರ ಹಿಂದಿರೋ ಕಿಲ್ಲರ್ ಮ್ಯಾಥಮೆಟಿಕ್ಸ್ ಏನು? ವಿದೇಶಗಳಲ್ಲಿ ಫ್ಲಾಪ್ ಆದ ಈ ಮಾಡೆಲ್ ಇಂಡಿಯಾದಲ್ಲಿ ಮಾತ್ರ ಜೋರಾಗಿ ಯಾಕೆ ನಡೀತಾ ಇದೆ? ಎಲ್ಲ ಇನ್ಸೈಡ್ ಸ್ಟೋರಿ ಮತ್ತು ಇಂಪ್ಯಾಕ್ಟ್ ಅನಾಲಿಸಿಸ್ ಅನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಮಾಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಡೆಡ್ ಲೈನ್ಗೆ ಬಿತ್ತು ಬ್ರೇಕ್. ಏನಿದು ಕೇಂದ್ರದ ಆದೇಶ? ಸ್ನೇಹಿತರೆ, ಜನವರಿ 13, 2026 ದಿಲ್ಲಿಯಲ್ಲಿ ಹೈ ಪ್ರೊಫೈಲ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ ಕರೆದಿದ್ದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವ್ಯ, ಲೇಬರ್ ಮಿನಿಸ್ಟರ್. ಯಾರ್ಯಾರು ಬಂದಿದ್ರು ಗೊತ್ತಾ? ನಮ್ಮ ದೇಶದ ಟಾಪ್ ಕ್ವಿಕ್ ಕಾಮರ್ಸ್ ಕಂಪನಿಗಳಾದ ಬ್ಲಿಂಕಿಟ್, ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಮತ್ತು ಝೊಮ್ಯಾಟೋದ ಹಿರಿಯ ಪ್ರತಿನಿಧಿಗಳು. ವಿಚಾರ ಒಂದೇ ಅಲ್ಲಿ, 10 ಮಿನಿಟ್ಸ್ ಡೆಲಿವರಿ. ಸಚಿವರು ನೇರವಾಗಿ ಹೇಳಿದ್ದಾರೆ, ನೋಡಿ, ನೀವು ಬಿಸ್ನೆಸ್ ಮಾಡಿ, ಆದರೆ 10 ನಿಮಿಷದಲ್ಲಿ ತಲುಪಿಸ್ತೀವಿ ಅನ್ನೋ ಜಾಹೀರಾತು ಕೊಡೋದನ್ನು ಮೊದಲು ಬಂದ್ ಮಾಡಿ. ಇದು ರೋಡ್ ಸೇಫ್ಟಿಗೆ ಡೇಂಜರಸ್, ನಿಮ್ಮ ರೈಡರ್ಗಳ ಪ್ರಾಣಕ್ಕೂ ಅಪಾಯಕಾರಿ ಅಂತ. ಗಮನಿಸಿ, ಸರ್ಕಾರ ಇದನ್ನ ಇನ್ನೂ ಕಾನೂನು ಮಾಡಿ ಬ್ಯಾನ್ ಮಾಡಿಲ್ಲ. ಇದೊಂದು ಪಾರ್ಲಿಮೆಂಟರಿ ಬ್ಯಾನ್ ಅಲ್ಲ, ಆದ್ರೆ ಇದೊಂದು ಡೈರೆಕ್ಟಿವ್ ಅಥವಾ ಖಡಕ್ ಸೂಚನೆ. ಸ್ಟಾಪ್ ಅಡ್ವರ್ಟೈಸಿಂಗ್ 10 ಮಿನಿಟ್ ಡೆಲಿವರಿ ಅನ್ನೋದು ಸರ್ಕಾರದ 1 ಲೈನ್ ಆದೇಶ ಅಥವಾ ಸೂಚನೆ. ಈ ಕಂಪನಿಗಳಿಗೆ ವೇಗ ಮುಖ್ಯ ಅಲ್ಲ, ಸೇಫ್ಟಿ ಮುಖ್ಯ ಅನ್ನೋದನ್ನ ನಿಮ್ಮ ಬ್ರ್ಯಾಂಡಿಂಗ್ ನಲ್ಲಿ ತನ್ನಿ ಅಂತ ಸರ್ಕಾರ ಹೇಳಿದೆ. ಇದಕ್ಕೆ ಕಂಪನಿಗಳ ರಿಯಾಕ್ಷನ್ ಏನ್ ಗೊತ್ತಾ? ಮೀಟಿಂಗ್ ಆದ ತಕ್ಷಣ ಯಾವುದೇ ಜಾಯಿಂಟ್ ಪ್ರೆಸ್ ರಿಲೀಸ್ ಬಂದಿಲ್ಲ, ಆದರೆ ಎಲ್ಲ ಕಂಪನಿಗಳು ಸರ್ಕಾರದ ಮಾತಿಗೆ ತಲೆಬಾಗಿವೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಆಲ್ರೆಡಿ ಆಗಲೇ ಹೇಳಿದ ಹಾಗೆ ಬ್ಲಿಂಕಿಟ್ ತನ್ನ ಆ್ಯಪ್ನಲ್ಲಿ ಚೇಂಜಸ್ ಮಾಡಿದೆ. ಜಿಯೋ ಮಾರ್ಟ್ ಕೂಡ ಮೆಸೇಜ್ ಕಳಿಸಿದೆ, 10 ಮಿನಿಟ್ಸ್ ಡೆಲಿವರಿಗೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಇದೆ ನೋಡಿ ಅಂತ ಹೇಳಿ ಈ ಥರ ಮೆಸೇಜ್ ಕಳಿಸಿದೆ. ಜನವರಿ 13ಕ್ಕೂ ಮೊದಲು ಬ್ಲಿಂಕಿಟ್ ಆ್ಯಪ್ ಓಪನ್ ಮಾಡಿದ್ರೆ 10,000+ ಪ್ರಾಡಕ್ಟ್ಸ್ ಇನ್ 10 ಮಿನಿಟ್ಸ್ ಅಂತ ಕಾಣಿಸ್ತಾ ಇತ್ತು. ಆದರೆ ನೀವು ಚೆಕ್ ಮಾಡಿದ್ರೆ ಅಲ್ಲಿ 10 ಮಿನಿಟ್ಸ್ ಅನ್ನೋ ಪದವೇ ಕಾಣಿಸ್ತಿಲ್ಲ. ಅದರ ಬದಲು ಡೆಲಿವರ್ಡ್ ಎಟ್ ಯುವರ್ ಡೋರ್ ಸ್ಟೆಪ್, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಚೇಂಜ್ ಮಾಡಿದ್ದಾರೆ. ಝೆಪ್ಟೋ ಕೂಡ ಇದೇ ಹಾದಿಯಲ್ಲಿದೆ, ನಾವು ಟೈಮರ್ ತೆಗೆದು ಹಾಕ್ತೀವಿ, ನಮಗೆ ಸೇಫ್ಟಿ ಮುಖ್ಯ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಟಿವಿಯಲ್ಲಾಗ್ಲಿ ಯೂಟ್ಯೂಬ್ ಆಡ್ಗಳಲ್ಲಾಗ್ಲಿ 10 ನಿಮಿಷದಲ್ಲಿ ಬರುತ್ತೆ, 8 ಮಿನಿಟ್ಸ್ ಅಲ್ಲಿ ಬರುತ್ತೆ ಅನ್ನೋ ಡೈಲಾಗ್ ಕೇಳಿಸಲ್ಲ. ಇದು ಸಣ್ಣ ಬದಲಾವಣೆಯಲ್ಲ, ದೊಡ್ಡ ಶಿಫ್ಟ್. ಸರ್ಕಾರದ ಬಿಸಿ ಇವರಿಗೆ ಮುಟ್ಟಿದೆ ಅನ್ನೋದೇ ಇದಕ್ಕೆ ಸಾಕ್ಷಿ. ಯಾಕೆ ಬಂತು ಈ ದಿಢೀರ್ ನಿರ್ಧಾರ? ರಕ್ತ ಸಿಕ್ತ ಹಿನ್ನೆಲೆ. ಸ್ನೇಹಿತರೆ, ಮೊದಲನೇ ಕಾರಣ ಆಕ್ಸಿಡೆಂಟ್ಸ್ ಮತ್ತು ಸಾವುಗಳು. ಕಳೆದ 1 ವರ್ಷದಲ್ಲಿ ನಡೆದ ಕೆಲ ಘಟನೆಗಳು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ವು. ರೀಸೆಂಟ್ ಆಗಿ ಅಂದ್ರೆ ಇದೇ ಜನವರಿ 2026 ಹೈದರಾಬಾದ್ನಲ್ಲಿ ಏನಾಯಿತು? 25 ವರ್ಷದ ಡೆಲಿವರಿ ಎಕ್ಸಿಕ್ಯೂಟಿವ್ ಬಸ್ಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡ್ರು. ಆತ ಯಾವ ಕಂಪನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆತ ಹೋಗ್ತಾ ಇದ್ದ ಸ್ಪೀಡ್, ಆತನ ಮೇಲಿದ್ದ ಪ್ರೆಷರ್ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಯಿತು. 2025 ಆಗಸ್ಟ್ನಲ್ಲಿ ದಿಲ್ಲಿಯ ವಸಂತ್ ಕುಂಜ್ ಏರಿಯಾದಲ್ಲಿ ಒಬ್ಬ ಡೆಲಿವರಿ ಎಕ್ಸಿಕ್ಯೂಟಿವ್ ವೇಗವಾಗಿ ಹೋಗೋ ಭರದಲ್ಲಿ ಪ್ರಾಣ ಕಳ್ಕೊಂಡ್ರು. ನಮ್ಮ ಬೆಂಗಳೂರಲ್ಲಿ ಅಕ್ಟೋಬರ್ 2025 24 ವರ್ಷದ ಯುವಕ ರೋಡ್ ರೇಜ್ಗೆ ಬಲಿಯಾದರು. ಆ CCTV ದೃಶ್ಯಗಳು ವೈರಲ್ ಆದವು. ಇದೆಲ್ಲ ಏನನ್ನು ಸೂಚಿಸುತ್ತೆ? ಒಬ್ಬ ರೈಡರ್ ಟಾರ್ಗೆಟ್ ರೀಚ್ ಮಾಡೋಕೆ ಸಿಗ್ನಲ್ ಜಂಪ್ ಮಾಡೋದು, ಫುಟ್ಪಾತ್ ಮೇಲೆ ಓಡಿಸೋದು. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಡೇಟಾ ಪ್ರಕಾರ 2025 ನವೆಂಬರ್ ಒಂದೇ ವಾರದಲ್ಲಿ ಡೆಲಿವರಿ ಏಜೆಂಟ್ಗಳ ಮೇಲೆ 17,000 ಕೇಸ್ ಹಾಕಲಾಗಿದೆ. 17,000 ಕೇಸ್. ದುಡ್ಡು ಮಾಡೋಕೆ ಹೋಗಿ, ಅಂದರೆ ಜೀವನೋಪಾಯಕ್ಕಾಗಿ ಅರ್ನಿಂಗ್ ಮಾಡೋಕೆ ಹೋಗಿ ಫೈನ್ ಹಾಕಿಸ್ಕೊಳ್ತಿದ್ದಾರೆ. ಬರೋಬ್ಬರಿ 80 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿತ್ತು ಅವರಿಂದ. ನೆಕ್ಸ್ಟ್, ಎರಡನೇ ಮುಖ್ಯ ಕಾರಣ ದ ಗಿಗ್ ವರ್ಕರ್ ಸ್ಟ್ರೈಕ್. ನಿಮ್ಗೆ ನೆನಪಿರಬಹುದು, ಡಿಸೆಂಬರ್ 31, 2025 ಹೊಸ ವರ್ಷದ ಹಿಂದಿನ ದಿನ ದೇಶಾದ್ಯಂತ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಮುಷ್ಕರವನ್ನ ನಡೆಸಿದ್ರು. ನಮಗೆ 10 ನಿಮಿಷದ ಡೆಲಿವರಿ ಬೇಡ, ನಮಗೆ ಬದುಕೋಕೆ ಬಿಡಿ ಅನ್ನೋದು ಅವರ ಕೂಗಾಗಿತ್ತು. ಸಂಸತ್ನಲ್ಲೂ ಚರ್ಚೆಯಾಯಿತು. 10 ನಿಮಿಷದ ಮ್ಯಾಥಮೆಟಿಕ್ಸ್, ಇದು ಮಿಷನ್ ಇಂಪಾಸಿಬಲ್. ಚೆಕ್ ಮಾಡೋಣ, ನಿಜಕ್ಕೂ 10 ನಿಮಿಷದಲ್ಲಿ ಡೆಲಿವರ್ ಮಾಡೋಕೆ ಸಾಧ್ಯನಾ? ಇದರ ಹಿಂದಿರೋ ಲಾಜಿಕ್ ಏನು, ರಿಯಾಲಿಟಿ ಏನು? ಲೆಟ್ಸ್ ಡೂ ದ ಮ್ಯಾಥ್. ಮೊದಲು ಈ ಕಂಪನಿಗಳು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ಳಿ. ಇವರು ನಿಮ್ಮ ಏರಿಯಾದಲ್ಲಿ, ಅಂದರೆ ರೆಸಿಡೆನ್ಷಿಯಲ್ ಏರಿಯಾಗಳ ನಡುವೆನೆ ಸಣ್ಣ ಡಾರ್ಕ್ ಸ್ಟೋರ್ಸ್, ಅಂದರೆ ಚಿಕ್ಕ ಗೋಡೌನ್ಗಳನ್ನು ಮಾಡಿಟ್ಟಿರ್ತಾರೆ. ಇಲ್ಲಿ ಬರೀ ಹಾಲು, ಬ್ರೆಡ್, ತರಕಾರಿ ಇಂಥ ಫಾಸ್ಟ್ ಮೂವಿಂಗ್ ಐಟಮ್ಸ್ ಮಾತ್ರ ಇರುತ್ತೆ. ಒಂದು ಡಾರ್ಕ್ ಸ್ಟೋರ್ ಸಾಮಾನ್ಯವಾಗಿ 2-3 ಕಿಲೋಮೀಟರ್ ರೇಡಿಯಸ್ ಮಾತ್ರ ಕವರ್ ಮಾಡುತ್ತೆ. ಈಗ ಲೆಕ್ಕಾಚಾರ, ನೀವು ಆರ್ಡರ್ ಮಾಡಿರೋ ಜಾಗ ಸ್ಟೋರ್ನಿಂದ 2 ಕಿಲೋಮೀಟರ್ ದೂರ ಇದೆ ಅಂತ ಅನ್ಕೊಳ್ಳೋಣ. ಕಂಪನಿ ಪ್ರಾಮಿಸ್ ಮಾಡಿರೋದು 10 ಮಿನಿಟ್ಸ್. ಪೇಪರ್ ಮೇಲೆ ಲೆಕ್ಕ ಹಾಕಿದ್ರೆ 2 ಕಿಲೋಮೀಟರ್ ಹೋಗೋಕೆ 10 ನಿಮಿಷ ಅಂದರೆ ಬೈಕ್ ಸ್ಪೀಡ್ ಗಂಟೆಗೆ ಜಸ್ಟ್ 12 ಕಿಲೋಮೀಟರ್ ಮಾತ್ರ ಸಾಕು, ಸಿಂಪಲ್ ಅಂತ ಅನ್ಸುತ್ತೆ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಆ 10 ನಿಮಿಷದಲ್ಲಿ ರೈಡರ್ ಬರೀ ಬೈಕ್ ಓಡಿಸಲ್ಲ. ಮೊದಲು ನಿಮ್ಮ ಆರ್ಡರ್ ಪ್ಯಾಕ್ ಆಗಬೇಕು, ಅದಕ್ಕೆ ಕನಿಷ್ಠ 2 ನಿಮಿಷ ಬೇಕು. ರೈಡರ್ ಬೈಕ್ ಪಾರ್ಕ್ ಮಾಡಬೇಕು, ಲಿಫ್ಟ್ ಹತ್ತಬೇಕು, ನಿಮ್ಮ ಫ್ಲಾಟ್ ಹುಡುಕಬೇಕು, ಬೆಲ್ ಮಾಡಬೇಕು. ಇದಕ್ಕೆ ಕನಿಷ್ಠ 2-3 ನಿಮಿಷ ಬೇಕೇ ಬೇಕು.
ಸೊ 10 ನಿಮಿಷದಲ್ಲಿ 4-5 ನಿಮಿಷ ಇಲ್ಲೇ ಹೋಯಿತು. ಉಳಿದಿರೋದು ಎಷ್ಟು? ಕೇವಲ 5-6 ನಿಮಿಷ. 5-6 ನಿಮಿಷದಲ್ಲಿ 2 ಕಿಲೋಮೀಟರ್ ತಲುಪಬೇಕು. ಅಂದರೆ ಆತನ ಸ್ಪೀಡ್ ಈಗ 25-30 ಕಿಲೋಮೀಟರ್ಗೆ ಬರಲೇಬೇಕು. ಭಾರತದ ಟ್ರಾಫಿಕ್ನಲ್ಲಿ, ನಗರಗಳ ಟ್ರಾಫಿಕ್ನಲ್ಲಿ, ಸಿಗ್ನಲ್ಗಳಲ್ಲಿ, ಹಂಪ್ಗಳಲ್ಲಿ, ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸರಾಸರಿ 25 km/h ಸ್ಪೀಡ್ ಮೇಂಟೈನ್ ಮಾಡೋದು ಅಷ್ಟು ಈಸಿ ಇಲ್ಲ. ಒಂದು ಸಿಗ್ನಲ್ ಸಿಕ್ಕಿದ್ರೂ ಕೂಡ ಕತೆ ಮುಗಿತು, 1-1.5 ನಿಮಿಷ ಸಿಗ್ನಲ್ ಇರುತ್ತೆ. ಆವಾಗ ಏನಾಗುತ್ತೆ, ಈ ಸ್ಪೀಡ್ 50-60 km/h ರಿಕ್ವೈರ್ಮೆಂಟಿಗೆ ಹೋಗಿಬಿಡುತ್ತೆ. ಸೀದಾ ಟೈಮ್ ಸೇವ್ ಮಾಡೋಕ್ಕೆ ಸಿಗ್ನಲ್ ಜಂಪ್ ಮಾಡ್ತಾರೆ, ರಾಂಗ್ ಸೈಡ್ನಲ್ಲಿ ಬೈಕ್ ನುಗ್ಗಿಸ್ತಾರೆ, ಫುಟ್ಪಾತ್ ಮೇಲೆ ಹೋಗ್ತಾರೆ ಜೀವನ ನಡೆಸೋಕ್ಕೋಸ್ಕರ. ಅಡ್ಡಾದಿಡ್ಡಿ ಓವರ್ಟೇಕ್ ಮಾಡ್ತಾರೆ, ಜೀವ ಪಣಕ್ಕಿಡ್ತಾರೆ ಜೀವನ ನಡೆಸೋಕ್ಕೋಸ್ಕರ. ಕೇವಲ ಒಂದು ಬ್ರೆಡ್ ಪ್ಯಾಕೆಟ್ ತಲುಪಿಸೋಕೆ ಅಥವಾ ಇನ್ನೇನೋ ಒಂದು ಪ್ಯಾಕೆಟ್ ತಲುಪಿಸೋಕೆ ನಡೀತಾ ಇರೋ ಸಾವಿನ ರೇಸ್ ಇದು. ಗಿಗ್ ವರ್ಕರ್ಸ್ಗಳು ಆಲ್ಗರಿದಮ್ಗೆ ಕರುಣೆ ಇಲ್ಲ. ಸ್ನೇಹಿತರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಮುಖ್ಯ ವಿಚಾರ ಏನು ಗೊತ್ತಾ, ಈ ಹುಡುಗರು ಅಥವಾ ಹುಡುಗಿರು ಕೂಡ ಡೆಲಿವರಿ ಮಾಡ್ತಿದ್ದಾರೆ, ಮಹಿಳೆಯರು ಕೂಡ ಯಾಕೆ ಇಷ್ಟು ರಿಸ್ಕ್ ತಗೋತಾರೆ ಅಂತ. ಅವ್ರ ಜೀವದ ಮೇಲೆ ಅವ್ರಿಗೆ ಆಸೆ ಇರೋದಿಲ್ವಾ? ಖಂಡಿತ ಇದೆ. ಆದರೆ ಅವ್ರನ್ನ ಕಂಟ್ರೋಲ್ ಮಾಡ್ತಿರೋದು ಮ್ಯಾನೇಜರ್ ಅಲ್ಲ, ಅದೊಂದು ಆಲ್ಗೋರಿದಮ್. ನೋಡಿ ಸ್ನೇಹಿತರೆ, ಸ್ವಿಗ್ಗಿ, ಜೆಪ್ಟೋ ಆಗಲಿ ಅಥವಾ ಯಾರೇ ಆಗಲಿ, ನೀವು ಲೇಟ್ ಹೋದರೆ ಫೈನ್ ಹಾಕ್ತೀವಿ ಅಂತ ಬಾಯ್ಬಿಟ್ಟು ಹೇಳಲ್ಲ. ಆದರೆ ಅಲ್ಲಿರೋ ಸಿಸ್ಟಮ್ ಹೇಗಿದೆ ಅಂದರೆ, ಒಂದು ವೇಳೆ ನೀವು ಸ್ಲೋ ಅಂತ ಮಾರ್ಕ್ ಆದರೆ ನೆಕ್ಸ್ಟ್ ನಿಮಗೆ ಆರ್ಡರ್ಸ್ ಬರೋದು ಕಮ್ಮಿ ಆಗುತ್ತೆ. ಆರ್ಡರ್ಸ್ ಕಮ್ಮಿ ಆದರೆ ದಿನದ ಸಂಪಾದನೆ ಕಮ್ಮಿ ಆಗುತ್ತೆ. ಒಂದು ಆರ್ಡರ್ಗೆ ಸಿಗೋದು ಬರೀ 20-30 ರೂಪಾಯಿ. ಹೆಚ್ಚು ದುಡಿಬೇಕು ಅಂದರೆ ಹೆಚ್ಚೆಚ್ಚು ಆರ್ಡರ್ ಮಾಡಬೇಕು. ಹೆಚ್ಚು ಆರ್ಡರ್ ರಿಸೀವ್ ಮಾಡಿ ಸರ್ವ್ ಮಾಡಬೇಕು ಅಂದರೆ ವೇಗವಾಗಿ ಗಾಡಿ ಓಡಿಸಬೇಕು. ಇದೇ ಕಾರಣಕ್ಕೆ ಡಿಸೆಂಬರ್ನಲ್ಲಿ ದೊಡ್ಡ ಮುಷ್ಕರ ಮಾಡಿತ್ತು. ಬೆಂಗಳೂರು, ದಿಲ್ಲಿ, ಮುಂಬೈನಲ್ಲಿ ಸಾವಿರಾರು ರೈಡರ್ಸ್ ಸ್ಕೂಟರ್, ಬೈಕ್ ಬಿಟ್ಟು ಪೋಸ್ಟರ್ ಹಿಡಿದು ರೋಡ್ಗಿಳಿದ್ರು. ನಮಗೆ ಸೇಫ್ಟಿ ಕೊಡಿ, 10 ನಿಮಿಷದ ಪ್ರೆಷರ್ ಬೇಡ, ನಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಡಿ ಅಂತ. ಅವರು ಬೆನ್ನ ಮೇಲೆ ಹೊರೋ ಬ್ಯಾಗ್ ಭಾರ ಎಷ್ಟಿರುತ್ತೆ ಗೊತ್ತಾ? ಅದರಿಂದ ಬೆನ್ನೋವು, ಕುತ್ತಿಗೆ ನೋವು ಕಾಮನ್ ಆಗಿ ಹೋಗಿದೆ. ಮಳೆ ಇರಲಿ, ಚಳಿ ಇರಲಿ, ರಾತ್ರಿ ಇರಲಿ, 10 ನಿಮಿಷ ಅಂದರೆ 10 ನಿಮಿಷ. ಈ ಅಮಾನವೀಯ ಟಾರ್ಗೆಟ್ ವಿರುದ್ಧ ಈಗ ಅಸಲಿ ಹೋರಾಟ ಶುರುವಾಗಿದೆ. ಅದಕ್ಕೆ ಸರ್ಕಾರ ಕೂಡ ಇಮಿಡಿಯೇಟ್ಲಿ ಈಗ ರೆಸ್ಪಾಂಡ್ ಮಾಡಿದೆ. ಇಂಡಿಯಾ ಗಿಳಿ ಪಂಜರ ಆಯ್ತಾ? ವಿದೇಶಗಳಲ್ಲಿ ಫ್ಲಾಪ್, ಇಲ್ಲಿ ಯಾಕೆ ಹಿಟ್? ಎಸ್, ಇಂಟ್ರೆಸ್ಟಿಂಗ್. ಈ 10 ಮಿನಿಟ್ಸ್ ಡೆಲಿವರಿ ಕಾನ್ಸೆಪ್ಟ್ ಹುಟ್ಟಿದ್ದು ಭಾರತದಲ್ಲಿ ಅಲ್ಲ, ಇದು ಯುರೋಪ್ ಮತ್ತು ಅಮೆರಿಕದಲ್ಲಿ ಟ್ರೈ ಮಾಡಿ ನೋಡಿದ್ರು. ಅಲ್ಲಿ ಗೊರಿಲ್ಲಾಸ್, ಗೆಟೇರ್, ಗೋಪಫ್ ಈ ರೀತಿ ಕಂಪನಿಗಳು ಈ ರೀತಿ ಶುರು ಮಾಡಿದ್ರು. ಆದರೆ ಏನಾಯಿತು? ದಯನೀಯವಾಗಿ ಫೇಲ್ ಆಯಿತು. ಗೆಟೇರ್ ಎಷ್ಟೋ ರಾಷ್ಟ್ರಗಳಿಂದ ತನ್ನ ಬಿಸ್ನೆಸ್ ಮುಚ್ಕೊಂಡು ಹೋಯಿತು. ಗೊರಿಲ್ಲಾಸ್ ಕಂಪನಿ ಸೇಲ್ ಆಯಿತು. ಯಾಕಂದರೆ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ, ಅಲ್ಲಿನ ಸರ್ಕಾರಗಳು ವರ್ಕರ್ ಸೇಫ್ಟಿ ಬಗ್ಗೆ ತುಂಬ ಸ್ಟ್ರಿಕ್ಟ್, ಅಲ್ಲಿ ಲಾಭ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಭಾರತದಲ್ಲಿ ಇದು ಯಾಕೆ ಬೂಮ್ ಆಗ್ತಿದೆ? ಯಾಕಂದರೆ ನಮ್ಮ ಜನಸಂಖ್ಯೆ ಜಾಸ್ತಿಯಿಂದ 2 ಲಾಭ ಇವರಿಗೆ. ಸಿಕ್ಕಾಪಟ್ಟೆ ನಿರುದ್ಯೋಗ ಇದೆ, ಕಮ್ಮಿ ಲೇಬರ್ಗೆ ಜನ ಸಿಗ್ತಾರೆ. ಇನ್ನೊಂದು ಡೆನ್ಸಿಟಿ ಕೂಡ ಜಾಸ್ತಿ, ಚಿಕ್ಕ ಚಿಕ್ಕ ಜಾಗದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದೆ. ಒಂದೊಂದು ಸ್ಟೋರ್ಗೂ ಕೂಡ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ ಸರ್ವ್ ಮಾಡೋಕ್ಕೆ. ಮ್ಯಾಥಮೆಟಿಕ್ ವರ್ಕ್ ಆಗುತ್ತೆ ಬಿಸ್ನೆಸ್ನಲ್ಲಿ ಅಂತ. ಇದೇ ಕಾರಣಗಳಿಗಾಗಿನೇ ವಿದೇಶದಲ್ಲಿ ಫ್ಲಾಪ್ ಆದ ಮಾಡೆಲ್ ಇಲ್ಲಿ ಸೂಪರ್ ಹಿಟ್ ಆಗಿದೆ. ಇವತ್ತು ಜೆಪ್ಟೋ ಕಂಪನಿಯ ವ್ಯಾಲ್ಯೂಯೇಷನ್ ಬರೋಬ್ಬರಿ $7 ಬಿಲಿಯನ್, 58-60 ಸಾವಿರ ಕೋಟಿ ರೂಪಾಯಿ. ಬ್ಲಿಂಕಿಟ್ದು ಮಾರ್ಕೆಟ್ ಶೇರ್ 50% ಇದೆ. ಇವ್ರದ್ದು ವ್ಯಾಲ್ಯೂಯೇಷನ್ ಎಷ್ಟು ಗೊತ್ತಾ? 2,74,000 ಕೋಟಿ ರೂಪಾಯಿ. ಪ್ಯಾರೆಂಟ್ ಕಂಪನಿ ಎಟರ್ನಲ್ದು ವ್ಯಾಲ್ಯೂಯೇಷನ್. ಇನ್ವೆಸ್ಟರ್ಗಳು ಕೋಟಿ ಸುರಿತಾ ಇದ್ದಾರೆ. ಆದರೆ ಈ ಸಾಮ್ರಾಜ್ಯ ನಿಂತಿರೋದು ಆ 20 ರೂಪಾಯಿಗೆ ದುಡಿಯೋ, ರಿಸ್ಕ್ ತಗೊಂಡು ಬೈಕ್, ಸೈಕಲ್ಲು, ಎಲೆಕ್ಟ್ರಿಕ್ ಸ್ಕೂಟರ್ ನುಗ್ಗಿಸೋ ಯಂಗ್ ಪಾಪ್ಯುಲೇಷನ್ ಮೇಲೆ. ಅದನ್ನು ನಾವು ಮರಿಬಾರ್ದು. ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್, ಷೇರುಪೇಟೆ ಶಾಕ್ ಆಗಿದೆಯಾ? ನಿಮಗನ್ಸಿರುತ್ತೆ ಶೇರ್ ಬೆಲೆ ಬಿದ್ದಿರುತ್ತೆ ಅಂತ. ಇಲ್ಲಾಗಿರೋದು ಉಲ್ಟಾ. ಸರ್ಕಾರದ ಮೀಟಿಂಗ್ ನ್ಯೂಸ್ ಬಂದ ತಕ್ಷಣ ಝೊಮ್ಯಾಟೊ, ಅದರ ಪ್ಯಾರೆಂಟ್ ಕಂಪನಿ ಎಟರ್ನಲ್ ಮತ್ತು ಸ್ವಿಗ್ಗಿ ಷೇರುಗಳು ಕುಸಿಯೋ ಬದಲು ಏರಿಕೆ ಕಂಡಿವೆ. ಯಾಕೆ ಹೀಗೆ? ಇನ್ವೆಸ್ಟರ್ಸ್ಗೆ ಏನಾಯಿತು? ಇಲ್ಲಿ 2 ಕಾರಣ. ರೆಗ್ಯುಲೇಟರಿ ಸರ್ಟೆನಿಟಿ. ಇನ್ವೆಸ್ಟರ್ಸ್ಗೆ ಯಾವಾಗಲೂ ಅನಿಶ್ಚಿತತೆ ಇಷ್ಟ ಆಗಲ್ಲ. ಚೂರು ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ಲಾರಿಟಿ ಬೇಕು ಅಂತ ಬಯಸ್ತಾರೆ. ಸರ್ಕಾರ ಈಗ ಕ್ಲಿಯರ್ ಸ್ಟ್ಯಾಂಡ್ ತಗೊಂಡಿದೆ, ಬ್ಯಾನ್ ಮಾಡಿಲ್ಲ, ಜಸ್ಟ್ ರೀಬ್ರ್ಯಾಂಡ್ ಮಾಡೋಕೆ ಹೇಳಿದೆ. 10 ಮಿನಿಟ್ಸ್ ಅಂತ ಡೆಡ್ಲೈನ್ ಕೊಡಬೇಡಿ ಅಂತ. 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡೋಕೆ ಆಯಿತು ಅಂದರೆ ಪ್ರೆಷರ್ ಇಲ್ಲದೆ ಮಾಡಿದ್ರೆ ಮಾಡಲಿ. ಹತ್ತಿರದಲ್ಲೇ ಇತ್ತು, 2 ಹೆಜ್ಜೆ ಇತ್ತು, ಪಕ್ಕದ ಸ್ಟ್ರೀಟಲ್ಲೇ ಇತ್ತು ಅಂದರೆ ಆಗುತ್ತೆ. 5 ಮಿನಿಟ್ಸ್ಗೂ ಮಾಡ್ಬೋದು. ನಿಮ್ಮ ಮನೆ ಪಕ್ಕದ ಸ್ಟ್ರೀಟಲ್ಲೇ ಇತ್ತು ಅಂತ ಹೇಳಿ ನಡ್ಕೊಂಬಂದು ಕೊಟ್ಬಿಡ್ಬೋದು 5 ನಿಮಿಷದಲ್ಲಿ. ಸೊ ಬ್ರ್ಯಾಂಡಿಂಗ್ ಮಾಡಬೇಡಿ ಅಂತ ಅಷ್ಟೇ ಹೇಳಿದೆ. ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಮೇಲೆ ಪ್ರೆಷರ್ ಬೇಡ ಅಂತ. ಸೊ ಬಿಸ್ನೆಸ್ ನಿಲ್ಲಲ್ಲ ಅನ್ನೋದು ಧೈರ್ಯ ಬಂದಿದೆ. ನೆಕ್ಸ್ಟ್, ಕಾಸ್ಟ್ ಸೇವಿಂಗ್. 10 ನಿಮಿಷದಲ್ಲಿ ಕೊಡಲೇಬೇಕು ಅಂದರೆ ಕಂಪನಿಗಳು ರೈಡರ್ಸ್ಗೆ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡಬೇಕಾಗಿತ್ತು, ಹೆಚ್ಚು ಸ್ಟೋರ್ಸ್ ತೆಗಿಬೇಕಾಗಿತ್ತು. ಆ ಪ್ರೆಷರ್ ಈಗ ಸ್ವಲ್ಪ ಕಮ್ಮಿ ಆದರೆ ಕಂಪನಿಗಳ ಖರ್ಚು ಉಳಿಬಹುದು, ಪ್ರಾಫಿಟಬಿಲಿಟಿ ಇನ್ನಷ್ಟು ಇಂಪ್ರೂವ್ ಆಗಬಹುದು ಕಂಪನಿಗಳನ್ನೋ ಲೆಕ್ಕಾಚಾರ. ಸೊ ಕಂಪನಿಗಳಿಗೆ ಹೊಡ್ತಾ ಅಲ್ಲ, ಇದೊಂದು ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಮಾರು ವೇಷದಲ್ಲಿ ಬಂದ ವರ ಆಗೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಹುಚ್ಚು ಬಿದ್ದವ್ರ ತರ ಒಬ್ಬರ ಮೇಲೊಬ್ರು ಕಾಂಪಿಟೇಷನ್ ಮಾಡಿಕೊಂಡು ಅವರು ಅನಾಹುತ ಮಾಡಿಕೊಂಡು ಸಿಕ್ಕಾಪಟ್ಟೆ ಡಾರ್ಕ್ ಸ್ಟೋರ್ಸ್ ಅನ್ನ ಓಪನ್ ಮಾಡಿ ಅದಕ್ಕೂ ಬಾಡಿಗೆ ಕಟ್ಕೊಂಡು ರೈಡರ್ಸ್ಗೂ ಕೂಡ ಪ್ರೆಷರ್ ಮಾಡಿ ಅವ್ರನ್ನ ಕೂಡ ಬೀಳಿಸಿ ಅವ್ರ ಮೇಲೂ ಜಾಸ್ತಿನೂ ಖರ್ಚು ಮಾಡಿ ಎಲ್ಲರಿಗೂ ಲಾಸ್. ಆದ್ರೀಗ ಎಲ್ಲರಿಗೂ ವಿನ್. ಹೆಚ್ಚು ಸ್ಟೋರ್ಸ್ ಓಪನ್ ಮಾಡಬೇಕು ಅಂತಿಲ್ಲ, ಯಾರು ಕಾಂಪಿಟೇಷನ್ ಮಾಡಂಗೇ ಇಲ್ಲ ಟೈಮ್ ವಿಚಾರದಲ್ಲಿ. ಆ ಲೆಕ್ಕಾಚಾರ. ಗ್ರಾಹಕರ ಕತೆ ಏನು? ನಮಗೆ ಲೇಟ್ ಆಗುತ್ತಾ? ಇಲ್ಲ ಸ್ನೇಹಿತರೆ, ಕ್ವಿಕ್ ಕಾಮರ್ಸ್ ಕ್ವಿಕ್ ಆಗೇ ಇರುತ್ತೆ. ಆದರೆ 10 ನಿಮಿಷದ ಡೆಡ್ ಲೈನ್ ಇರಲ್ಲ. ಅದು 15 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು, ಅಥವಾ ಆಗಲೇ ಹೇಳಿದಾಗ ನಮ್ಮ ಮನೆ ಪಕ್ಕದಲ್ಲಿ ಡಾರ್ಕ್ ಸ್ಟೋರ್ ಇತ್ತು ಅಂದರೆ 5 ನಿಮಿಷದಲ್ಲಿ ಆಗ್ಬೋದು. ಇತ್ತೀಚೆಗೆ ಫೋರ್ಬ್ಸ್ ನಡೆಸಿದ ಒಂದು ಸರ್ವೆ ಪ್ರಕಾರ 60%ಕ್ಕೂ ಅಧಿಕ ಗ್ರಾಹಕರು ಹೇಳ್ತಾರೆ ನಮಗೆ 10 ಮಿನಿಟ್ಸ್ ಡೆಲಿವರಿ ಬೇಕಾಗಿಲ್ಲ, 20-30 ನಿಮಿಷ ಆದರೂ ಓಕೆ ಅಂತ, ಸೇಫ್ ಆಗಿ ಬರಲಿ ಅಂತ. ಸೊ ಇಂಡಿಯನ್ ಕಸ್ಟಮರ್ಸ್ ಕೂಡ ಮೆಚೂರ್ ಆಗಿದ್ದಾರೆ. ಹಾಗೆ ಬೆಲೆ ಏರಿಕೆ ಆಗುತ್ತಾ?
ಸದ್ಯಕ್ಕಂತಹ ಸೂಚನೆ ಇಲ್ಲ, ಆದರೆ ಕಮ್ಮಿನೇ ಆಗಬೇಕು. ಪ್ರೆಷರ್ ಇಲ್ವಲ್ಲ ಅರ್ಜೆಂಟ್ ಡೆಲಿವರಿ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಆದರೆ ಇದಕ್ಕೆ ಇನ್ನೊಂದು ಆಯಾಮ ಕೂಡ ಇದೆ, ರೈಡರ್ ಸೇಫ್ಟಿ. ಅದಕ್ಕೆ ಹೆಚ್ಚಿನ ಸೇಫ್ಟಿ ಮೆಷರ್ಸ್ ಮತ್ತು ಇನ್ಶೂರೆನ್ಸ್ಗೆಲ್ಲ ಖರ್ಚು ಮಾಡೋ ಸನ್ನಿವೇಶ ಬಂತು ಅಂದರೆ ಆವಾಗ ಕಾಸ್ಟ್ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ರೈಡರ್ಗಳಿಗೆ ನಿಜವಾದ ಲಾಭ ಇದೆಯಾ? ಎಸ್, ಅವರೇ ನಿಜವಾದ ವಿನ್ನರ್ಸ್. ಅವ್ರ ತಲೆ ಮೇಲಿದ್ದ ಆ ಗನ್ ಈಗ ಪಕ್ಕಕ್ಕೆ ಸರಿದಿದೆ. ನೋ ಮೋರ್ ಪೆನಾಲ್ಟೀಸ್. ಲೇಟ್ ಆಯಿತು ಅಂತ ಅಲ್ಗರಿದಮ್ ಪೆನಾಲ್ಟಿ ಮಾಡಲ್ಲ ನಿಮಗಿನ ಮೇಲೆ. ಸೋಷಿಯಲ್ ಸೆಕ್ಯೂರಿಟಿ ಕೂಡ ಬರ್ತಾ ಇದೆ. ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಕೂಡ ಜಾರಿಗೆ ಬರ್ತಾ ಇದೆ. ಕಂಪನಿಗಳು ತಮ್ಮ ಲಾಭದಲ್ಲಿ ಅಥವಾ ಟರ್ನ್ ಓವರ್ನಲ್ಲಿ 1-2% ಹಣವನ್ನು ವರ್ಕರ್ಸ್ ಫಂಡ್ಗೆ ಕೊಡಬೇಕಾಗುತ್ತೆ. ಇದು ಅವರ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಸಂಬಳದ ವಿಚಾರದಲ್ಲಿ ಪೇ ಸ್ಟ್ರಕ್ಚರ್ನಲ್ಲಿ ಸ್ಪಷ್ಟತೆ ಸಿಕ್ಕಿಲ್ಲ. ವೇಗಕ್ಕೆ ಕೊಡ್ತಾ ಇದ್ದ ಇನ್ಸೆಂಟಿವ್ ನಿಂತರೆ ಅವರ ಒಟ್ಟು ಆದಾಯ ಕಮ್ಮಿ ಆಗುತ್ತಾ ಅನ್ನೋ ಭಯ ಕೂಡ ಇದೆ. ಇದನ್ನು ಕಂಪನಿಗಳು ಹೇಗೆ ಬ್ಯಾಲೆನ್ಸ್ ಮಾಡ್ತಾವೆ ಅನ್ನೋದನ್ನು ನಾವು ನೋಡಬೇಕು. ಕಡೆಯದಾಗಿ ಸ್ನೇಹಿತರೆ, ನಿಮಗೆ ಒಂದೇ ಸಂದೇಶ. ಇನ್ನು ಮುಂದೆ ಬೆಲ್ ರಿಂಗ್ ಆದಾಗ ಬಾಗಿಲು ತೆಗೆದು ಯಾಕೆ ಲೇಟು ಅಂತ ಕೇಳೋ ಮುಂಚೆ ಥ್ಯಾಂಕ್ ಯು, ಹುಷಾರಾಗಿ ಬಂದ್ರಾ ಅಂತ ಕೇಳಿದ್ರೆ ಆ ನಿಮ್ಮ ಸ್ಮೈಲ್ ಅಥವಾ ನಿಮ್ಮ ಒಳ್ಳೆತನ ಅವರ ದಿನವನ್ನು ಚೇಂಜ್ ಮಾಡ್ಬೋದು. ಜೊತೆಗೆ ಸಾಧ್ಯ ಆದರೆ ನಿಮ್ಗೆ ಅನುಕೂಲ ಇದ್ದರೆ 5 ರೂಪಾಯಿನೋ 10 ರೂಪಾಯಿನೋ 20 ರೂಪಾಯಿನೋ ಅಥವಾ ನಿಮ್ಮ ಶಕ್ತಿ ಅನುಸಾರ ನೀವು ತಂದಿರೋ ಐಟಮ್ ವ್ಯಾಲ್ಯೂಗೆ ಅನುಗುಣವಾಗಿ ನೀವು ಟಿಪ್ ಕೂಡ ಆ್ಯಡ್ ಮಾಡಿದ್ರೆ ಅವರ ಜೀವನ ಬೆಟರ್ ಕೂಡ ಆಗಬಹುದು. ಎಲ್ಲ ಬದಲಾವಣೆ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು ಸ್ನೇಹಿತರೆ. ಪ್ರೀಮಿಯಂ ಮೆಂಬರ್ ಆದಂಥ ವೀಕ್ಷಕರಿಗೆ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ನಮ್ಮದು ಮೆಂಬರ್ ಓನ್ಲಿ, ಅದು ಬಿಸ್ ನ್ಯೂಸ್ ವೀಕ್ಲಿ ಅದು ನಿಮಗೆ ಸಿಗುತ್ತೆ. ಹಾಗೆ ಕರೆಂಟ್ ಪವರ್ ಹಾಗೂ ಎಲ್ಲ ವಿಶೇಷ ಎಪಿಸೋಡ್ ಸಿಗುತ್ತೆ. ಈ ವಿಶೇಷ ಎಪಿಸೋಡ್ಸಲ್ಲಿ ಈಗ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಾ ಇದೆ. 3rd ಎಪಿಸೋಡ್ ಆಲ್ರೆಡಿ ಪಬ್ಲಿಷ್ ಆಗಿದೆ. ಅಂತಹ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.